ಸ್ವಾಮಿ ಜಿಲ್ಲಾಸ್ಪತ್ರೆ ನಮ್ಮ ಕ್ಷೇತ್ರಕ್ಕೆ ಮಂಜೂರಾಗಿದೆ. ನಿಮ್ಮ ಶಾಸಕರು ಆ ಮಂಜೂರಾಗಿರೋದನ್ನ ತರಲಿಕ್ಕೆ ಯಾವ ಪ್ರಯತ್ನ ಹಾಕಿದ್ದೀರಿ? ಅಭಿವೃದ್ಧಿಯನ್ನು ಸಾವಿರಾರು ಕೋಟಿ ಲೆಕ್ಕದಲ್ಲಿ ತಂದಂತಹ ಧೀಮಂತ ನಾಯಕ ವೆಂಕಟರಮಣಯ್ಯ. ಜಿಲ್ಲಾಸ್ಪತ್ರೆ, ಜಿಲ್ಲಾ ಕ್ರೀಡಾಂಗಣ ಇವೆಲ್ಲರೂ ದೊಡ್ಡಬಳ್ಳಾಪುರದಲ್ಲೇ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥ ಧೀಮಂತ ನಾಯಕ ಟಿ ವೆಂಕಟರಮಣಯ್ಯ. 3 ವರ್ಷದಿಂದ ದೊಡ್ಡಬಳ್ಳಾಪುರದಲ್ಲಿ ಏನಾಗಿದೆ ಅಂತಂದರೆ, ಅಭಿವೃದ್ಧಿ ಕಾಮಗಾರಿಗಳಿಗಿನ್ನ ಹೊಗಳಿಕೆ ಪ್ರಚಾರನೇ ಜಾಸ್ತಿ ಆಗಿಬಿಟ್ಟಿದೆ. ಒಂದಿನ ಮುಂಚೆಗೇನೆ ಶಂಕುಸ್ಥಾಪನೆ ಮಾಡಿ, ತಿರ್ಗಾ ನಾಳೆ ಮತ್ತೆ ಸಚಿವರನ್ನು ಕರೆಸಿ ಇನ್ನೊಂದ್ಸಲ ಶಂಕುಸ್ಥಾಪನೆ ಮಾಡಿ, ಗುದ್ಲಿ ಪೂಜೆ ಆ ಥರ ಪೈಪೋಟಿ ಮೇಲೆ ಮಾಡಿದಂಥ ಗುದ್ಲಿ ಪೂಜೆ ಇವತ್ತು ಕಾಮಗಾರಿ ಆಗಿದೆಯಾ? ಶುರುವಾಗಿದೆಯಾ? ಹೋಗಲಿ. ವೆಂಕಟರಮಣಯ್ಯನವರ ಅಭಿವೃದ್ಧಿ ವಿಚಾರವಾಗಿ ನೀವು ಪ್ರಶ್ನೆ ಮಾಡ್ತೀರಿ. ಏನು ತಾಲೂಕಲ್ಲಿರುವಂತಹ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ವೆಂಕಟರಮಣಯ್ಯನವರ ಅಭಿವೃದ್ಧಿಯ ಗುರುತುಗಳನ್ನ ನಾವು ಖಂಡಿತ ತೋರಿಸ್ತೀವಿ. ನಮ್ಮ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆ ದಿನ ಕೆಂಪೇಗೌಡರ ಜಯಂತ್ಯೋತ್ಸವದ ಕಾರ್ಯಕ್ರಮದ ನಿಮಿತ್ತ ಬ್ಯಾಂಕ್ ಸರ್ಕಲ್ನಲ್ಲಿ ಅವರ ಪುತ್ಥಳಿಗೆ ಶಂಕುಸ್ಥಾಪನಾ ಕಾರ್ಯಕ್ರಮ ಏನು ಮಾಡಿದ್ದಾರೆ, ಗೌರವಾನ್ವಿತ ತಾಲೂಕಿನ ಶಾಸಕರು, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರುಗಳು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಕೆಲವು ಸದಸ್ಯರುಗಳು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ. ಅದೊಂದು ಮಹತ್ತರವಾದ ಕಾರ್ಯ. ನಾಡು ಕಂಡಂಥ ಅಪ್ರತಿಮ ನಾಯಕರೊಬ್ಬರ ಪುತ್ಥಳಿ ಏನು ನಮ್ಮ ಭಾಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದು ಎಲ್ಲರೂ ಕೂಡ ಖುಷಿ ಕೊಡುವಂಥ ವಿಚಾರ. ಆ ಪುತ್ಥಳಿ ಶಂಕುಸ್ಥಾಪನೆಗೆ ಯಾರಿಗೂ ವಿರೋಧ ಇಲ್ಲ. ಆದರೆ ಗೌರವಾನ್ವಿತ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂತ ಶ್ರೀಯುತ ಪ್ರೇಮ್ ಕುಮಾರ್ ಅನ್ನೋರು ಯಾವ ರೀತಿ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನು, ಸಮುದಾಯದ ಮುಖಂಡರುಗಳನ್ನು ನಡೆಸ್ಕೊಂಡಿದ್ದಾರೆ ಅನ್ನೋದ್ರ ವಿಚಾರವಾಗಿ ನಮಗೆ ಸ್ವಲ್ಪ ಬೇಸರ ಇದೆ. ನಮಗೆ ಅನ್ನೋದಕ್ಕಿಂತ ಸಾರ್ವಜನಿಕವಾಗಿ ಇದೆಲ್ಲೋ ಒಂದು ಬೇಸರದ ಅಲೆ ಎದ್ದಿದೆ. ಅವ್ರು ಹೇಳ್ತಾರೆ, ಕೆಂಪೇಗೌಡರವರ ಪುತ್ಥಳಿ ಅನುದಾನ ನಮ್ಮ ಪಟ್ಟಣ ಪಂಚಾಯಿತಿನಲ್ಲಿ ಆಯವ್ಯಯದಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ಯಾರು ಅನ್ಆಥರೈಸ್ಡ್ ಪರ್ಸನ್, ಪಾಪ ಅಧ್ಯಕ್ಷರು ಆ ಪದನ ತುಂಬ ಬಳಸಿದ್ದಾರೆ, ಅನ್ಆಥರೈಸ್ಡ್ ಪರ್ಸನ್ಸ್ ಅಂತ ಹೇಳಿ. ಪ್ರಶ್ನೆ ಮಾಡೋ ಹಾಗಿಲ್ಲ. ಅಧ್ಯಕ್ಷರಿಗೆ ನಾನು ಗೌರವಪೂರ್ವಕವಾಗಿ ಒಂದು ಮನವಿಯನ್ನು ಮಾಡ್ತೇನೆ. ಅಧ್ಯಕ್ಷರೇ, ನಿಮ್ಮ ಗ್ರಹಿಕೆಗೆ ಸಂಬಂಧಪಟ್ಟಂಗೆ ಅನ್ಆಥರೈಸ್ಡ್ ಪರ್ಸನ್ಸ್ ಅಂದರೆ ಯಾರು? ನೀವು ಏನು ಗೆದ್ದಿರೋ ಅಂಥ ಸದಸ್ಯರನ್ನ ಬಿಟ್ಟು ಸಾರ್ವಜನಿಕರೆಲ್ಲರೂ ಕೂಡ ಅನ್ಆಥರೈಸ್ಡ್ ಪರ್ಸನ್ಸ್ ಆಗ್ತೀವಾ? ಆ ಕಾರ್ಯಕ್ರಮ ನಡೆದಂತಹ ದಿನ ನಮ್ಮ ಕೆಲವು ಮುಖಂಡರುಗಳು, ಅಲ್ಲಿನ ಜನಸಾಮಾನ್ಯರು, ಇದರಲ್ಲಿ ರಾಜಕೀಯ ಏನೂ ಇಲ್ಲ, ಪ್ರಶ್ನೆ ಮಾಡಿದ್ದಾರೆ ಹೋಗಿ. ಅಲ್ಲ ಸ್ವಾಮಿ, ಅಂಥ ಮಹಾ ನಾಯಕನ ಪುತ್ಥಳಿಯನ್ನು ನೀವು ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀರಿ, ಸಂತೋಷ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿ ಸಭೆ ಅನ್ನೋ ಒಂದು ಮಾಡೋವಂಥದ್ದು ಕಾಲದಿಂದ ನಡ್ಕೊಂಬಂದಿರೋವಂಥದ್ದು. ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೆ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಸಂಘ ಸಂಸ್ಥೆಗಳು, ಜನಾಂಗದ ಮುಖಂಡರುಗಳು, ತಾಲೂಕಿನ ಹಿರಿಯ ಮುಖಂಡರುಗಳು, ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕರ್ತರನ್ನು ಕರೆದು ಪೂರ್ವಭಾವಿ ಸಭೆ ಮಾಡಿ ಯಾವುದೇ ಒಂದು ಆ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಲೋಪದೋಷಗಳು ಆಗದೇ ಇರೋ ಹಾಗೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ, ಕಂಕಣಬದ್ಧವಾಗಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತಾಲೂಕಿನ ದಂಡಾಧಿಕಾರಿಗಳೇ ಪೂರ್ವಭಾವಿ ಸಭೆಯನ್ನು ಮಾಡ್ತಾರೆ. ಪತ್ರಕರ್ತರನ್ನ ಎಲ್ಲರನ್ನೂ ಕರೆದು ಅದೊಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಇಂಥ ಮಹಾನ್ ನಾಯಕನ ಪುತ್ಥಳಿಯನ್ನು ನೀವು ಶಂಕುಸ್ಥಾಪನೆ ಮಾಡಬೇಕಾದ್ರೆ ಪೂರ್ವಭಾವಿ ಸಭೆಯನ್ನು ಯಾಕೆ ಮಾಡಿಲ್ಲ? ಪಟ್ಟಣ ಪಂಚಾಯಿತಿ ಮುಖೇನ ಈಗ ಯಾಕೆಂದರೆ ನೀವು ಪುತ್ಥಳಿ ಸ್ಥಾಪನೆ ಮಾಡ್ತಾ ಇರೋದು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ ಅನುದಾನದಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ, ತುಂಬ ಸಂತೋಷ. ಆದರೆ ಅದಕ್ಕೊಂದು ಪೂರ್ವಭಾವಿ ಸಭೆ ಅನ್ನೋದು ಮಾಡಬೇಕಲ್ವ? ಮಾಡಿ ಅಲ್ಲಿನ ಮುಖಂಡರುಗಳನ್ನು ಕರೆದು ಈ ಥರ ಮಾಡ್ತಾ ಇದ್ದೀವಿ, ಅನುದಾನ ನಿಮ್ಮದೇ ಇರ್ಬೋದು, ಆದರೆ ಆ ಅನುದಾನ ಎಲ್ಲಿಂದ ಬರುತ್ತೆ? ನಾವು ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣ ತಾನೇ, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಹಕ್ಕಿಲ್ವಾ? ಅವ್ರು ಒಂದೇ ಮಾತು ಹೇಳ್ತಾರೆ, ಯಾರು ಅನ್ಆಥರೈಸ್ಡ್ ಪರ್ಸನ್ಸ್ ಮಾತಾಡೋಂಗಿಲ್ಲ ಅಂತ ಹೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ. ಯಾವೊಬ್ಬ ದೊರೆ ಆಗಲಿ
ರಾಜನ ಆಡಳಿತ ಇಲ್ಲಿಲ್ಲ. ಜನ ನಿಮಗೆ ಅಧಿಕಾರ ಕೊಡುವಂಥದ್ದು 5 ವರ್ಷ. 5 ವರ್ಷ ಕಳೆದ್ರೆ ಮತ್ತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತೆ ನಾವು ಜನಗಳ ಮುಂದೆ ಹೋಗಬೇಕು. ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ನಾವು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಿಮಗೆ ಜನ ಮನ್ನಣೆಯನ್ನು ನೀಡಿದ್ದಾರೆ, ಖಂಡಿತ ಮಾಡಿ. ಆದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ದಯಮಾಡಿ ತಾವು ಹಿರಿಯರಿದ್ದೀರಿ, ನಿಮಗೆ ಹೇಳೋಷ್ಟು ದೊಡ್ಡವರು ನಾವಲ್ಲ. ಅದೊಂದು ಸಣ್ಣ ಕೆಲಸ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಕೆಲಸ ಮಾಡುವಂಥದ್ದು. ಇದು ಒಂದು. ಮತ್ತು ಅವರು ಹಾಲಿ ಶಾಸಕರನ್ನು ಹೊಗಳುವಂಥ ಬರದಲ್ಲಿ ರಾಜ್ಯ ಕಂಡಂಥ ಅಪ್ರತಿಮ ನಾಯಕರು, ಗೌರವಾನ್ವಿತ ನಿಕಟಪೂರ್ವ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ಹೆಸರನ್ನು, ಅದೇ ರೀತಿ ತಾಲೂಕಿನ ಅಭಿವೃದ್ಧಿಯ ಹರಿಕಾರರು ನಿಕಟಪೂರ್ವ ಶಾಸಕರಾದ ಶ್ರೀಯುತ ಟಿ ವೆಂಕಟರಮಣಯ್ಯನವರ ಹೆಸರನ್ನು ಮಧ್ಯಕ್ಕೆ ತಂದಿದ್ದಾರೆ. ಒಂದು ಜಿಲ್ಲಾಸ್ಪತ್ರೆ ವಿಚಾರ, ಸ್ಕೈ ವಾಕ್ ವಿಚಾರ ಅಂತ ಹೇಳಿ. ಅಧ್ಯಕ್ಷರೇ, ನಾವು ಸಣ್ಣವರಿದ್ದೀವಿ, ನಿಮ್ಮಷ್ಟು ಗ್ರಹಿಕೆ ನಮಗಿಲ್ಲ. ಆದರೂ ತಮಗಲ್ಲೊಂದು ವಿಷಯನ ನಾನು ನಿಮಗೆ ವಿನಮ್ರವಾಗಿ ತಿಳಿಸ್ತೀನಿ. ನಿಮಗೂ ಗೊತ್ತಿದೆ, ದೊಡ್ಡಬಳ್ಳಾಪುರಕ್ಕೆ ಜಿಲ್ಲಾಸ್ಪತ್ರೆಯನ್ನು ತರಬೇಕು ಅಂತ ಹೇಳಿ ಕನಸು ಕಂಡಂತಹ ನಾಯಕ ಟಿ ವೆಂಕಟರಮಣಯ್ಯನವರು. ಜಿಲ್ಲಾ ಕೇಂದ್ರ ವಿಚಾರವಾಗಿ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳು ಶುರುವಾದಂಥ ಸಂದರ್ಭದಲ್ಲಿ ಆಗಿನ ನಮ್ಮ ಉಸ್ತುವಾರಿ ಸಚಿವರಂಥ ಕೃಷ್ಣ ಬೈರೇಗೌಡರವರ ನಾಯಕತ್ವದಲ್ಲಿ ನಡೆದಂಥ ಸಭೆಗಳಲ್ಲಿ ಜಿಲ್ಲಾಸ್ಪತ್ರೆ, ಜಿಲ್ಲಾ ಕ್ರೀಡಾಂಗಣ ಇವೆಲ್ಲೂ ದೊಡ್ಡಬಳ್ಳಾಪುರದಲ್ಲೇ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥ ಧೀಮಂತ ನಾಯಕ ಟಿ ವೆಂಕಟರಮಣಯ್ಯ. ಇದಕ್ಕಿಂತ ಮುಂಚೆ ಏನು ರಾಜ್ಯದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸಚಿವರು, ಗೌರವಾನ್ವಿತ ಸಚಿವರು, ಪ್ರತಿಯೊಂದು ಸಚಿವ ಸಂಪುಟ ಸಭೆಯಲ್ಲೂ ದೊಡ್ಡಬಳ್ಳಾಪುರ ಜಿಲ್ಲಾಸ್ಪತ್ರೆ ವಿಚಾರ ಮುಂದೂಡಲಾಗಿದೆ ಅಂತಲೇ ಬರೆದಿದ್ದಾರೆ. ಈ ವಿಚಾರ ಪ್ರತಿಯೊಂದು ಕ್ಯಾಬಿನೆಟ್ ಆದಾಗಲೂ ಬಕಾಪಕ್ಷಿ ಥರ ವೆಂಕಟರಮಣಯ್ಯ ಕಾಯ್ದಿದ್ದಾರೆ. BJP ಸರ್ಕಾರ ಇದ್ರೂ ಸಹ ಸಚಿವರು ಮನೆ ಬಾಗಿಲಿಗೆ ಎಷ್ಟು ಸಲ ತುಳಿದಿದ್ದಾರೆ ಅವ್ರ ಮನೆ ಬಾಕಲನ್ನ, ಏನಾದರೂ ಮಾಡಿ ನಾವು ಜಿಲ್ಲಾಸ್ಪತ್ರೆ ತರಬೇಕು ತಾಲೂಕಿಗೆ ಅಂತ ಹೇಳಿ. ಅದು ನಮಗೆ ಗೊತ್ತಿದೆ. ಆದರೆ ನಿಮ್ಮದೇ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಜಿಲ್ಲಾಸ್ಪತ್ರೆ ಕೊಡಬೇಕು ಅನ್ನೋ ಕನಿಷ್ಠ ಮಾನವೀಯತೆ ಕೂಡ ನಿಮ್ಮ ಸಚಿವರುಗಳಿಗೆ, ನಿಮ್ಮ ಸರ್ಕಾರಕ್ಕೆ ಬರಲಿಲ್ಲ. ಅವತ್ತು ನೀವು ವಿಚಾರ ಪ್ರಶ್ನೆ ಮಾಡಲಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಜಿಲ್ಲಾಸ್ಪತ್ರೆ ವಿಚಾರವಾಗಿ ಶಂಕುಸ್ಥಾಪನೆಯನ್ನು ನಮ್ಮ ಫಾಕ್ಸ್ಕಾನ್ ಹತ್ರ ನಡೆದಂಥ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಸಾಮೂಹಿಕವಾಗಿ ಏನೇನು ಕಾಮಗಾರಿಗಳಿತ್ತು ಅವತ್ತು ಶಂಕುಸ್ಥಾಪನೆಯನ್ನು ಖಂಡಿತ ಮಾಡಿದ್ರು. ನಾವು ತುಂಬ ಖುಷಿಪಟ್ವಿ. ಆದರೆ ಇವತ್ತೇನು ಹೇಳ್ತಾರೆ ಇವರು, ಜಿಲ್ಲಾಸ್ಪತ್ರೆ ಮುಂದೆ ಏನೋ ಕೆಲಸ ನಡೆದಿಲ್ಲ, ಆಗ್ತಾ ಇಲ್ಲ ಅಂತ ಹೇಳಿ, ಬಹುಶಃ ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈಗಿನ ಪರಿಸ್ಥಿತಿನಲ್ಲಿ ಮಗು ಅಳದೇ ಇದ್ದರೆ ತಾಯಿ ಕೂಡ ಮಗುಗೆ ಹಾಲು ಉಣಿಸಲ್ಲ ಅಂತ ಹೇಳ್ತಾರೆ. ಸ್ವಾಮಿ, ಜಿಲ್ಲಾಸ್ಪತ್ರೆ ನಮ್ಮ ಕ್ಷೇತ್ರಕ್ಕೆ ಮಂಜೂರಾಗಿದೆ. ನಿಮ್ಮ ಶಾಸಕರು ಆ ಮಂಜೂರಾಗಿರೋದನ್ನ ತರಲಿಕ್ಕೆ ಯಾವ ಪ್ರಯತ್ನ ಹಾಕಿದ್ದೀರಿ? ಯಾವ ಸಚಿವರ ಮನೆಗೆ ಹೋಗಿದ್ದೀರಿ? ಅವ್ರು ಹೇಳ್ತಾರೆ, ನಾನು ಪತ್ರ ಬರೆದಿದ್ದೀನಿ. ಸ್ವಾಮಿ, ಪತ್ರ ಬರೆಯೋದಲ್ಲ, ಎಲ್ಲರೂ ಬರಿತೀವಿ ಪತ್ರನ. ಇವತ್ತು ನಾವು ಒಂದು ತಾಲೂಕು ಆಫೀಸಲ್ಲಿ ಯಾವುದಾದ್ರೂ ಒಂದು ಅರ್ಜಿಯನ್ನು ಹಾಕಿದ್ರೆ ಆ ಬೆನ್ನು ಬೀಳಲಿಲ್ಲ ಅಂತಂದರೆ ಕೆಲಸ ಆಗೋದೇ ಇಲ್ಲ. ಆ ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ. ಬಹುಶಃ ಕೆಲಸ ಹೇಗೆ ಮಾಡಿಸ್ಬೇಕು, ಹೇಗೆ ಮಾಡಬೇಕು ಅಂತ ವೆಂಕಟರಮಣಯ್ಯನವ್ರ ಹತ್ರ ಕೇಳಿ ತಿಳ್ಕೊಂಡ್ರೆ ಖಂಡಿತ ತಪ್ಪಿಲ್ಲ. ನಾವು ಇನ್ನೂ ಸಣ್ಣವರು 2013ರಲ್ಲಿ ತಾಲೂಕಲ್ಲಿ ವೆಂಕಟರಮಣಯ್ಯನವ್ರು ಗೆದ್ದಂಥ ಸಂದರ್ಭದಲ್ಲಿ ತಾಲೂಕಿಗೆ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಬಸ್ ಸ್ಟ್ಯಾಂಡ್ ಜಾಗಕ್ಕೆ ಸಂಬಂಧಪಟ್ಟಂಗೆ KEB ಮತ್ತು ನಗರಸಭೆ ವಿಚಾರದ ಮಧ್ಯದಲ್ಲಿ ತುಂಬ ಗೊಂದಲಗಳು ನಡೀತಾ ಇತ್ತು. ನಗರಸಭೆ ಕಾಂಗ್ರೆಸ್ ಆಡಳಿತದಲ್ಲಿ ಇರಲಿಲ್ಲ ಆವಾಗ. ನಮ್ಮ ಜೆ ಡಿ ಎಸ್ ಇರಬೇಕು. ನಮ್ಮ ಅಲ್ಪಸಂಖ್ಯಾತರ ಮಹಿಳಾ ಮುಖಂಡರು ಆವಾಗ ನಗರಸಭೆ ಅಧ್ಯಕ್ಷರು ನಾನು ಕಂಡಂಗೆ ಅಂತ ಇರಬೇಕು ಮೇಡಮ್ ಅವರು. ವೆಂಕಟರಮಣಯ್ಯನವರು ಒಂದೇ ಹಠ ಶಬ್ದ ಮಾಡಿದರು,
ಆ KEB ಜಾಗ ಬಿಟ್ಕೊಡೋಕ್ಕೆ ಖಂಡಿತ ತಾಲೂಕಿನ ಅಗ್ರಗಣ್ಯ ನಾಯಕರುಗಳೆಲ್ಲ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಆ ಜಾಗ ನಮಗೆ ಬಸ್ ಸ್ಟ್ಯಾಂಡಿಗೆ ಸಿಕ್ಕಿರಲಿಲ್ಲ. ನಾವು ಕಂಡಂಗೆ ವೆಂಕಟರಮಣಯ್ಯನವರು, ಆಗಿನ ಇಂಧನ ಸಚಿವರು DK ಶಿವಕುಮಾರ್ ಅವರು, ಒಂದಿನ ಬೆಳಗ್ಗೆನೇ ಹೋದ್ವಿ, ಏನೋ ವಿಚಾರಕ್ಕೆ ಹೋದ್ರು, ಹೋಗಿ ಅನಾಮತ್ತು ಕಾಲಿಡ್ಕೊಂಡ್ರು. DK ಶಿವಕುಮಾರ್ ಅವ್ರು ಕಾಲಿಡ್ಕೊಂಡ್ರು. ಅವರು, ಅಣ್ಣ ಏನಾದರೂ ಮಾಡಿ ನನ್ನ ತಾಲೂಕಿಗೆ ಬಸ್ ಸ್ಟ್ಯಾಂಡ್ ಆಗಬೇಕು, ಜನ ತುಂಬ ಹಿಂಸೆ ಪಡ್ತಾ ಇದ್ದಾರೆ, ಜಾಗ KEB ವಿಚಾರದಲ್ಲಿದೆ, ಅದನ್ನೇ ದಯವಿಟ್ಟು ತಿಳಿ ಮಾಡಿಸ್ಕೊಡಿ ಅಂತೇಳಿ ಈ ಏನು ನಗರಸಭೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನು ಕೂಡ ಕರ್ಕೊಂಡು ಹೋದ್ರು. ಕೊನೆಗೆ ಅವರು ಅದರಲ್ಲಿ ಗೆದ್ದರು. ಜಾಗ ಕ್ಲಿಯರ್ ಮಾಡಿಸಿ ಬಸ್ ಸ್ಟ್ಯಾಂಡ್ ಶಂಕುಸ್ಥಾಪನೆ ಮಾಡಿ ಬಸ್ ಸ್ಟ್ಯಾಂಡ್ ಮಾಡೋದ್ರಲ್ಲಿ ವೆಂಕಟರಮಣಯ್ಯನವರು ಸಕ್ಸಸ್ ಆದರು. ಸೊ ಅಂಥ ನಾಯಕರುಗಳ ಬಗ್ಗೆ ಮಾನ್ಯ ಬಾಶೆಟ್ಟಹಳ್ಳಿ ಪಂಚಾಯಿತಿಯ ಗೌರವ ಅಧ್ಯಕ್ಷರು ಮಾತನಾಡಿರೋದು ಎಲ್ಲೋ ಒಂದು ಕಡೆ ನಮಗೆ ಬೇಜಾರಿದೆ. ಇನ್ನೊಂದು ವಿಚಾರ ಏನಂದರೆ, ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಗಲಿ ಶಾಸಕರನ್ನು ಹೊಗಳ್ತಾ ಇದ್ದಾರೆ. ಹೊಗಳಲಿ, ಸಂತೋಷ. ಈ ಒಂದು ಗಾದೆ ಇದೆ, ಮಂತ್ರಕ್ಕಿನ್ನ ಹೊಗಳೇ ಜಾಸ್ತಿ ಎನ್ನಾಗಿ. ಈಗ 3 ವರ್ಷದಿಂದ ದೊಡ್ಡಬಳ್ಳಾಪುರದಲ್ಲಿ ಏನಾಗಿದೆ ಅಂತಂದರೆ, ಅಭಿವೃದ್ಧಿ ಕಾಮಗಾರಿಗಳಿಗಿನ್ನ ಹೊಗಳಿಕೆ ಪ್ರಚಾರನೇ ಜಾಸ್ತಿ ಆಗಿಬಿಟ್ಟಿದೆ. ನಾವು 3 ವರ್ಷ ಇಲ್ಲಿವರೆಗೂ ಕಾದಿದ್ದೀವಿ, ತಾಲೂಕಿನಲ್ಲಿ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ. ನವದೊಡ್ಡಬಳ್ಳಾಪುರ ಟೈಟಲನ್ನು ಇಟ್ಕೊಂಡು ಏನು ಚುನಾವಣೆಯನ್ನು ಫೇಸ್ ಮಾಡಿದಂತಹ ಅಲ್ಲಿ ನಾಯಕರುಗಳು ಬಹುಶಃ ನವದೊಡ್ಡಬಳ್ಳಾಪುರ ಹೇಗೆ ಮಾಡಬೇಕು ಅಂತ ಇಲ್ಲಿವರೆಗೂ ಕನಸು ಕಂಡಿಲ್ವೇನೋ ಅನ್ನೋದು ನಮ್ಮ ಅಭಿಲಾಷೆ. ಹಳ್ಳಿಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ಮೊಣಕಾಲುದ್ದ ಗುಂಡಿ ಬಿದ್ದರೂ ಕೂಡ, ಬೆಳಿಗ್ಗೆ ಎದ್ರು ಅಲ್ಲೇ ಓಡಾಡಿದ್ರು ಕೂಡ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ನಗರಸಭೆಯಲ್ಲಿ ಅವರದೇ ಆಡಳಿತ ಇದೆ. ನಗರನ ಒಂದು ಪ್ರದಕ್ಷಿಣೆ ಬಂದರೆ ಎಲ್ಲೂ ಕೂಡ 5 ಮೀಟರ್ ರೋಡ್ ಚೆನ್ನಾಗಿದೆ ಅಂತ ಹೇಳ್ಕೊಳೋಂಥ ಹೆಮ್ಮೆ ಇವತ್ತು ನಮಗಿಲ್ಲ. ತಾಲೂಕು ಆಫೀಸಿಂದ ನಮ್ಮ ರಾಮೇಗೌಡರ ವೃತ್ತದವರೆಗೂ 2 ಸೈಡ್ ಕಾಂಕ್ರೀಟ್ ಮಾಡಿದ್ದೀವಿ ಅನ್ನೋ ಒಂದು ಬಿಟ್ಟರೆ, ಅದು ಚೆನ್ನಾಗಿದ್ದಂತಹ ರಸ್ತೆಯನ್ನು ಕಿತ್ತಾಕಿ ಕಾಂಕ್ರೀಟ್ ಮಾಡಿದ್ದೀವಿ, ಅಂಬೇಡ್ಕರ್ ರಸ್ತೆ. ಅದೊಂದು ಬಿಟ್ಟರೆ ಹೇಳ್ಕೊಳೋಂಥ ಅಭಿವೃದ್ಧಿ ಕಾರ್ಯ ಏನು ನಡೆದಿದೆ ತಾಲೂಕಲ್ಲಿ? ನೀವು ನಿಮ್ಮ ಶಾಸಕರನ್ನು ಹೊಗಳಿ ಉತ್ತುಂಗಕ್ಕೆ ಏರಿಸ್ತಾ ಇದ್ದೀರಿ. ಆ ಹೊಗಳೋ ತಕ್ಕನಾಗ ಏನಾದರೂ ಕೆಲಸ ಆಗಿರ್ಬೇಕಲ್ವಾ? ಮೇಯ್ನು ಈಗ ಅಲ್ಲಿ ಶಂಕುಸ್ಥಾಪನೆಗೆ ಯಾಕೆ ಇವರು ಪ್ರಶ್ನೆ ಮಾಡಿದ್ರು ಅನ್ನೋದಕ್ಕೆ ಸಿಂಪಲ್ ಉದಾಹರಣೆ ಇಷ್ಟೇ. ಅದೇ ಹೌದಪ್ಪ, ನಮ್ಮ ಬಾಬು ಜಗಜೀವನ್ ರಾವ್ ಕಳೆದ ವರ್ಷ ಇದೇ ಬಾಶೆಟ್ಟಹಳ್ಳಿನಲ್ಲಿ ಬಾಬು ಜಗಜೀವನ್ ರಾವ್ ಭವನ ಅಲ್ವಾ, ಹೌದು, ಶಂಕುಸ್ಥಾಪನೆ ಮಾಡಿದ್ರು ಇದೇ ಶಾಸಕರು. ಇಲ್ಲಿವರೆಗೂ ಒಂದು ಗಂಟೆ ಇರಲಿಲ್ಲ. ಇದು ಅವರ ಅಭಿವೃದ್ಧಿ. ಜವಳಿ ನಾವೇನು ನಮ್ಮ ನೇಕಾರ ಬಂಧುಗಳ ಅವರ ಏನು ಮಾರಾಟ ಮಳಿಗೆ ಸ್ಥಾಪನೆ ಮಾಡಲಿಕ್ಕೆ 10 ಗುಂಟೆ ಜಾಗ ಮಾನ್ಯ ಟಿ ವೆಂಕಟರಮಣಯ್ಯನವರು ಆ ಜಾಗವನ್ನು ಮಂಜೂರು ಮಾಡಿಸಿದ್ದು. ಆ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಬೇಕಾದ್ರೆ ಏನೇನು ನಾಟಕಗಳು ನಡೀತು ಅನ್ನೋದು ತಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ತಾನು ಮುಂದು ನಾನು ಮುಂದು ಅಂತ ಹೇಳಿ ಸಚಿವರನ್ನ ಬರೋದಕ್ಕೆ ಮುಂಚೆನೇ, ಒಂದಿನ ಮುಂಚೆಗೇನೆ ಶಂಕುಸ್ಥಾಪನೆ ಮಾಡಿ, ತಿರ್ಗಾ ನಾಳೆ ಮತ್ತೆ ಸಚಿವರನ್ನ ಕರೆಸಿ ಇನ್ನೊಂದ್ಸಲ ಶಂಕುಸ್ಥಾಪನೆ ಮಾಡಿ, ಗುದ್ದಿ ಪೂಜೆ, ಆ ಥರ ಪೈಪೋಟಿ ಮೇಲೆ ಮಾಡಿದಂಥ ಗುದ್ದಿ ಪೂಜೆ ಇವತ್ತು ಕಾಮಗಾರಿ ಆಗಿದೆಯಾ? ಶುರುವಾಗಿದೆಯಾ? ಹೋಗ್ಲಿ. ಮೊನ್ನೆ ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ, ಗೌರವಾನ್ವಿತ ಶಾಸಕರ ಹೇಳಿಕೆಯನ್ನು, ಜಾಗ ವಿಚಾರವಾಗಿ ಸ್ವಲ್ಪ ಸಮಸ್ಯೆ ಇದೆ, ಒತ್ತುವರಿ, ಅದನ್ನು ಕ್ಲಿಯರ್ ಮಾಡಿ ಶುರು ಮಾಡ್ತಾರೆ ಅಂತ ಹೇಳಿ ನಗರಸಭೆ ಆಯುಕ್ತರು ಕೂಡ ಶಾಸಕರ ಒಂದು ಹೇಳಿಕೆಯನ್ನು ನಾವು ಪತ್ರಿಕೆಯಲ್ಲಿ ಗಮನಿಸಿದ್ವಿ. ಅದೊಂದು ಸಣ್ಣ ಕಾಮನ್ ಸೆನ್ಸ್ ಇದೆ. ಯಾವುದೇ ಒಂದು ಶಂಕುಸ್ಥಾಪನೆ ಮಾಡಬೇಕಾದ್ರೆ ಜಾಗ ಆಗಿರ್ಬೋದು, ಟೆಂಡರ್ ಆಗಿರ್ಬೋದು, ಪ್ರತಿಯೊಂದನ್ನು ಕ್ಲಿಯರ್ ಮಾಡಿ ಶಂಕುಸ್ಥಾಪನೆ ಮಾಡಬೇಕು. ತರಾತುರಿನಲ್ಲಿ ಮಾಡೋಂಥದ್ದೇನಿದೆ? ಬರೀ ಶಂಕುಸ್ಥಾಪನೆ ಗುದ್ದಿ ಪೂಜೆ ಮಾಡೋದೇ ಅಭಿವೃದ್ಧಿ ಕೆಲಸನ? ಆ ಥರ ಯಾವುದು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಕೆಂಪೇಗೌಡರ ಪುತ್ಥಳಿಯ ಶಂಕುಸ್ಥಾಪನೆ ವಿಚಾರವಾಗಿ ಸಾರ್ವಜನಿಕರು, ಹಲವಾರು ಮುಖಂಡರುಗಳು ಪ್ರಶ್ನೆ ಎತ್ತಿದರು. ಅವ್ರು ಹೇಳ್ತಾರೆ, ಇನ್ನು 3 ತಿಂಗಳ ಕೆಲಸ ಮುಗಿಸ್ತೀವಿ, ನಾವು ಟೆಕ್ನಿಕಲ್ ಅಥಾರಿಟಿಯಿಂದ ಕ್ಲಿಯರೆನ್ಸ್ ತೊಗೊತೀವಿ. ಅದೆಲ್ಲ ತಗೊಂಡೇ ಮಾಡ್ಬೋದಿತ್ತಲ್ವಾ? ಕೆಂಪೇಗೌಡರ ಜಯಂತಿ ದಿವಸ ಶಂಕುಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಇದ್ರು. ನಿಜವಾಗ್ಲೂ ನಿಮಗೆ ಕೆಂಪೇಗೌಡರ ಮೇಲೆ ಅಭಿಮಾನ ಇದ್ದರೆ ಅವರ ಆ ಪುತ್ಥಳಿಗೆ ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭಕ್ಕೆ ಅದಕ್ಕೆ ಏನೇನು ಪೂರ್ವಾನುಮತಿ ಬೇಕೋ, ಟೆಕ್ನಿಕಲ್ ಇಲಾಖೆಯಿಂದ ಇರ್ಬೋದು ಅಥವಾ ನಿಮ್ಮ ಹಣಕಾಸು ಇಲಾಖೆಯಿಂದ ಇರ್ಬೋದು, ಎಲ್ಲವನ್ನು ಮುಗಿಸಿ ಟೆಂಡರನ್ನು ಮುಗಿಸಿ ಶಂಕುಸ್ಥಾಪನೆ ಮಾಡಿದರೆ ಯಾರೂ ಅದಕ್ಕೆ ಅಭ್ಯಂತರ ಪಡ್ತಾ ಇರಲಿಲ್ಲ. ಜೊತೆಗೆ ಅಲ್ಲಿನ ಹಲವಾರು ಮುಖಂಡರುಗಳು, ಪಕ್ಷಾತೀತವಾಗಿ ಹಲವಾರು ಮುಖಂಡರುಗಳಿದ್ದಾರೆ.
ಜನಾಂಗದ ಮುಖಂಡರುಗಳಿದ್ದಾರೆ, ಸಂಘ ಸಂಸ್ಥೆಗಳಿದ್ದಾವೆ. ಅವನ್ನ ನೀವು ನಿಮ್ಮ ಪಟ್ಟಣ ಪಂಚಾಯತಿ ಕರೆದು ಒಂದಿನ ಪೂರ್ವಭಾವಿ ಸಭೆ ಮಾಡಿ ಅವರ ಅನಿಸಿಕೆಗಳನ್ನ ಕೇಳಿದ್ರೆ ತಪ್ಪೇನಾಗ್ತಿತ್ತು? ಅಧ್ಯಕ್ಷರು ತುಂಬ ಹಿರಿಯರಿದ್ದಾರೆ, ಅವ್ರಿಗೆ ನಾವು ಹೇಳೋಷ್ಟು ದೊಡ್ಡವರು ನಾವಲ್ಲ. ಆದರೆ ಎಲ್ಲಿ ಲೋಪದೋಷಗಳು ಆಗ್ತಾ ಇದೆ, ಸಾರ್ವಜನಿಕರು ಎಲ್ಲಿ ಈ ವಿಚಾರವಾಗಿ ಬೇಜಾರು ಮಾಡ್ಕೊತಿದ್ದಾರೆ, ಅದನ್ನು ತಿಳಿಸಿ ಹೇಳುವಂಥ ಒಂದು ಕಾರ್ಯಕ್ರಮ ನಮ್ಮದಷ್ಟೇ. ತಾಲೂಕಲ್ಲಿ ನಿಜವಾಗ್ಲೂ ಅಧಿಕಾರಿಗಳು ವೆಂಕಟರಮಣಯ್ಯನವರು ಇದ್ದಾಗ ಕನಿಷ್ಠ ಪಕ್ಷ ತಿಂಗಳು ಒಂದ್ಸಲ ಏನಾದರೂ ಅವರು ದಿಢೀರ್ ತಾಲೂಕು ಆಫೀಸ್ ಭೇಟಿ ಮಾಡ್ತಾ ಇದ್ರು. ಪಂಚಾಯಿತಿ ಮಟ್ಟದಲ್ಲಿ ಅದಾಲತ್ಗಳನ್ನು ಮಾಡ್ತಾ ಇದ್ರು. ಪೆನ್ಷನ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಖಾತೆಗಳಿರ್ಬೋದು, ಜನಸಾಮಾನ್ಯರಿಗೆ ಏನು ಕಷ್ಟ ಆಗ್ತಾ ಇದೆ, ಈ ರೀತಿ ಜನಗಳ ಮಧ್ಯದಲ್ಲಿ ಇರ್ತಾ ಇದ್ರು ವೆಂಕಟರಮಣಯ್ಯನವರು. ಇವತ್ತು ತಾಲೂಕಲ್ಲಿ ಅದು ಕಾಣೆ ಆಗಿದೆ. ಅಧಿಕಾರಿಗಳು ಎಷ್ಟು ಕಂಟ್ರೋಲ್ ಇದ್ದಾರೆ, ಈಗಿನ ಜನನಾಯಕರ ಕೈಯಲ್ಲಿ ಅಧಿಕಾರಿಗಳು ಎಷ್ಟು ಜನ ಕಂಟ್ರೋಲ್ ಇದ್ದಾರೆ, ಜನಸಾಮಾನ್ಯರು ಅನುಭವಿಸ್ತಿರುವಂಥ ನೋವುಗಳೆಷ್ಟು. ಯಾವುದೇ ಕಾರ್ಯಕ್ರಮನ ಕಾಟಾಚಾರಕ್ಕೆ ನಡೆಯುತ್ತಷ್ಟೇ. ಅದಾಲತ್ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ನಡೆಯುತ್ತೆ. ಇನ್ನೊಂದು ಹೇಳ್ತಾರೆ, ಅನುದಾನ, ತಾಲೂಕಿಗೆ ಅನುದಾನ ಬರ್ತಾ ಇಲ್ಲ ಅಂತ, ಅಭಿವೃದ್ಧಿ ವಿಚಾರಕ್ಕೆ ಏನಾದ್ರು ಸಂಬಂಧಪಟ್ಟರೆ. ಮಾನ್ಯ ಶಾಸಕರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ನನಗೆ ಒಳ್ಳೆ ಅನುದಾನ ಕೊಡ್ತಾ ಇದ್ದಾರೆ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಿಮ್ಮ ಮಾಧ್ಯಮಗಳಲ್ಲೇ ಅದು ಬಂದಿದೆ, ನಾವು ಅದನ್ನು ನೋಡಿದ್ದೀವಿ. ಅನುದಾನ ಅವ್ರು ಕೊಡ್ತಾ ಇದ್ದಾರೆ ಅಂತಂದಮೇಲೆ ಅಭಿವೃದ್ಧಿ ಯಾಕೆ ಮಾಡ್ತಾ ಇಲ್ಲ ತಾಲೂಕಲ್ಲಿ? ತಾಲೂಕಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ನಿಮ್ಗೆ ಇಲ್ವಾ? ಖಂಡಿತವಾಗ್ಲು. ಯಾಕೆಂದರೆ 3 ವರ್ಷ ನಾವು ಕಾದಿದ್ದೀವಿ ಇಲ್ಲಿವರೆಗೂ ಕೂಡ. ಆಗತ್ತೆ ಆಗತ್ತೆ ಆಗತ್ತೆ. ನಗರ ಭಾಗದಲ್ಲಿ ಹಳ್ಳಿಗಳ ಕಡೆ ಕೇಳಾಗೇ ಇಲ್ಲ. ವೆಂಕಟರಮಣಯ್ಯನವರ ಅಭಿವೃದ್ಧಿ ವಿಚಾರವಾಗಿ ನೀವು ಪ್ರಶ್ನೆ ಮಾಡ್ತೀರಿ. ಏನು ತಾಲೂಕಲ್ಲಿ ಇರುವಂತಹ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ವೆಂಕಟರಮಣಯ್ಯನವರ ಅಭಿವೃದ್ಧಿಯ ಗುರುತುಗಳನ್ನ ನಾವು ಖಂಡಿತ ತೋರಿಸ್ತೀವಿ. ಅಭಿವೃದ್ಧಿಯನ್ನು ಸಾವಿರಾರು ಕೋಟಿ ಲೆಕ್ಕದಲ್ಲಿ ತಂದಂತಹ ಧೀಮಂತ ನಾಯಕ ವೆಂಕಟರಮಣಯ್ಯನವರು. ಅಭಿವೃದ್ಧಿಯನ್ನು ಕೊಟ್ಟಂತ ನಾಯಕ ಸಿದ್ದರಾಮಯ್ಯನವರು. ಈಗ ನಾವು ಜಿಲ್ಲಾಸ್ಪತ್ರೆ ವಿಚಾರ, ಯು ಟಿ ಖಾದರ್ ಅವರು ನೂತನವಾಗಿ ಏನು ನಮ್ಮ ಸಚಿವರಾಗಿ ನೇಮಕ ಆದಮೇಲೆ ನಾವು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರನ್ನು ಗೌರ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅನ್ನಥರೈಸರ್ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ವಿಚಾರನ, ನಾವು ಸಣ್ಣವರಿದ್ದೀವಿ, ಕೇಳಿದ್ವಿ, ಪ್ರಸ್ತಾಪ ಮಾಡಿದ್ವಿ. ಸರ್ ಈಗ ಆಗಿದೆ, ದಯವಿಟ್ಟು ಅದಕ್ಕೆ ಏನಾದರೂ ಮಾಡಿ. ಅವರು ಭರವಸೆ ಕೊಟ್ಟರು, ಖಂಡಿತ ಮಾಡೋಣ, ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ತಾಲೂಕಿನ ದಣಿಗಳಾದಂಥವ್ರು, ಸರ್ಕಾರ ಯಾವುದೇ ಇರಲಿ, ಸಚಿವರುಗಳ ಮನೆ ಬಾಗಿಲಿಗೆ ಹೋಗಿ ತಿರುಗಿ ಕೆಲಸ ಮಾಡಿಸ್ಲೇಬೇಕು. ಜನ ನಿಮಗೆ ಅದಕ್ಕೋಸ್ಕರನೇ ಚುನಾವಣೆಯಲ್ಲಿ ಮತ ನೀಡಿ ನಿಮ್ಮನ್ನು ಗೆಲ್ಸಿರುವಂಥದ್ದು. ಸರ್ಕಾರ ನಮ್ದಿಲ್ಲ, ನಾನು ಅವ್ರ ಹತ್ರ ಕೇಳಲ್ಲ, ಅವ್ರ ಮನೆಗೆ ಹೋಗಲ್ಲ ಅಂತಂದರೆ ಖಂಡಿತ ಕೆಲಸ ಆಗಲ್ಲ. ರಾಜಕಾರಣ ಚುನಾವಣೆ ದಿನದವರೆಗೂ ಮಾತ್ರ. ಚುನಾವಣೆ ಮುಗಿದ ಮೇಲೆ ಆ ಚುನಾವಣೆಯಲ್ಲಿ ಗೆದ್ದಂತಹ ನಾಯಕರುಗಳು ತಾಲೂಕಿಗೆ ನಮ್ಮ ಜನಪ್ರತಿನಿಧಿಗಳವರು, ಅವರು ನಮಗೆ ಶಾಸಕರು. ನಮ್ಮ ಕಷ್ಟನ ಅವರಲ್ಲದೆ ಇನ್ಯಾರು ಕೇಳ್ತಾರೆ? ಇವತ್ತು ಈಗ ಆಲ್ರೆಡಿ ಬರಗಾಲ ಬರ್ತಾ ಇದೆ, ಎಲ್ಲಿನೋ ಅಲ್ಲ ಎಲ್ಲಿನೋ ಘೋಷಣೆ ಮಾಡಿದ್ದಾರೆ. ಕುಡಿಯೋ ನೀರಿಗೂ ಹಾಹಾಕಾರ ಬರುತ್ತೆ. ರೈತರುಗಳು ಇನ್ನೂ ಉಳುಮೆ ಆಗಿಲ್ಲ, ಗೊಬ್ಬರ ಸಿಗ್ತಾ ಇಲ್ಲ ತಾಲೂಕಲ್ಲಿ. ನೀವು ತಾಲೂಕಿನ ಜನಪ್ರತಿನಿಧಿಗಳು ಆ ವಿಚಾರವಾಗಿ ಕ್ರಮ ಏನು ತೊಗೊಂಡಿದ್ದೀರಿ? ಎಷ್ಟು ಮೀಟಿಂಗ್ಗಳನ್ನ ಮಾಡಿದ್ದೀರಿ ತಾಲೂಕಲ್ಲಿ? ಹಲವಾರು ಸಮಿತಿಗಳಿದೆ ತಾಲೂಕಲ್ಲಿ. ಯಾವ ಮೀಟಿಂಗ್ಗಳನ್ನು ಕೂಡ ಹಾಲಿ ಶಾಸಕರು ಮಾಡಲಿಲ್ಲ ಇಲ್ಲಿವರೆಗೂ. ವೆಂಕಟರಮಣಯ್ಯನವರು ಈ ವಿಚಾರದಲ್ಲಿ ಕುಟುಕೋವರೆಗೂ, ಅವರು ತಿರುಗಿ ಬೀಳೋವರೆಗೂ, ಆರಾಧನಾ, ಭೂ ಮಂಜೂರಾತಿ, ಆರಾಧನಾ, ಆರೋಗ್ಯ ಮಾಡಲಿಲ್ಲ. ಬೇಕಾಬಿಟ್ಟಿ ಯಾವಾಗ ಮಾನ್ಯ ವೆಂಕಟರಮಣಯ್ಯನವರು ಈ ವಿಚಾರವಾಗಿ ಗುಡುಗ್ಲಿಕ್ಕೆ ಶುರುವಾದರೋ ಆವಾಗ ಎಚ್ಚೆತ್ಕೊಂಡಂತಹ ಶಾಸಕರು ಸಮಿತಿಯ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿಕೊಂಡ್ರು. ಅಂಥ ವಿಚಾರ. ಆಮೇಲೆ ಆ ಒಂದು ಶಂಕುಸ್ಥಾಪನೆ ನಡೆದಂತಹ ದಿನ ಮುಖಂಡರುಗಳು, ಜನಸಾಮಾನ್ಯರು ಹೋಗಿ ಅಧ್ಯಕ್ಷರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಕೆಂಪೇಗೌಡರ ಪುತ್ಥಳಿಗೆ ನೀವು ಶಂಕುಸ್ಥಾಪನೆ ಮಾಡಿದ್ದೀರಿ, ಟೆಂಡರ್ ಆಗಿದೆಯಾ, ಅನುದಾನ ಎಲ್ಲೇದು ಅಂತ ಕೇಳಿದ್ರೆ, ಆಗಿನ ಅಲ್ಲಿ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ. ಆ ವಿಡಿಯೋ ಇದೆ ನಮ್ಮ ಹತ್ರ. ಅಲ್ಲೊಬ್ಬರು ಪತ್ರಕರ್ತರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ವಿಡಿಯೋ ನಾವು ನೋಡಿದ್ದೀವಿ. ಅದು ಅನ್ಆಥರೈಸ್ಡ್ ಪೂಜೆ ಅಂತ ಹೇಳ್ತಾರೆ. ಒಬ್ಬ ಗೌರವಾನ್ವಿತ ಶಾಸಕರು ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಧ್ಯಕ್ಷರು ನೀವಿದ್ದೀರಿ, ಶಾಸಕರು ಅನ್ಆಥರೈಸ್ಡ್ ಪೂಜೆನ ಮಾಡ್ತಾರ? ಖಂಡಿತವಾಗ್ಲೂ
ಅವ್ರಿಗೆ ಆದಂಥ ಒಂದು ಗೌರವ ಇರುತ್ತೆ. ಅವ್ರ ಕೈಯಲ್ಲಿ ಅನ್ಆಥರೈಸ್ಡ್ ಪೂಜೆ ಮಾಡಿಸ್ತೀರಾ. ಅವ್ರು ಹೇಳಿರೋದು ವಿಡಿಯೋ ಇದೆ ನಮ್ಮ ಹತ್ರ, ಅದು ಅನ್ಆಥರೈಸ್ಡ್ ಅಂತೇಳಿ. ಅಲ್ಲಿದ್ದಂತಹ ಪತ್ರಕರ್ತರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಅಧ್ಯಕ್ಷರೇ, ನ್ಯಾಯಾಂಗ, ಕಾರ್ಯಾಂಗ, ರಾಜ್ಯಾಂಗ, ನಮ್ಮ ಪತ್ರಿಕೆಯೂ ಕೂಡ ಒಂದು 4ನೇ ಅಂಗ ಅಂತ ನಾವು ಭಾವಿಸ್ತೀವಿ. ಅಂತಹ ಪತ್ರಕರ್ತರ ಮೇಲೆ ನೀವು ಹಲ್ಲೆಗೆ ಮುಂದಾಗ್ತಿರಲ್ಲ, ರೋಷಾವೇಶ ತೋರಿಸ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ತಾವು ಹಿರಿಯರಿದ್ದೀರಿ, ನಮಗೆಲ್ಲ ಮಾರ್ಗದರ್ಶಕರಾಗಿ ಇರಬೇಕು. ನೀವು ಮುಂದೆ ಬರುವಂಥ ಯುವ ಪೀಳಿಗೆ ನಿಮ್ಮನ್ನು ನೋಡಿ ನಾವು ಕಲಿತೀವಿ. ದಯವಿಟ್ಟು ನೀವು ಆ ಒಂದು ವಿಚಾರಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕು. ಪತ್ರಕರ್ತರ ಕ್ಷಮೆಯನ್ನು ತಾವು ಕೇಳಬೇಕು. ಇದೊಂದು ನಮ್ಮ ಗೌರವಪೂರ್ವಕ ಮನವಿ ಅವರಿಗೆ. ಇಲ್ಲಿವರೆಗೂ ಏನು ಶಾಸಕರು ತಾಲೂಕಿನ ಅಭಿವೃದ್ಧಿ ವಿಚಾರಕ್ಕೆ ಅನುದಾನದ ಕೊರತೆಯನ್ನು ಹೇಳ್ತಾರಲ್ಲ, ಎಷ್ಟು ಜನ ಮಿನಿಸ್ಟರ್ ಮನೆಗೆ ಹೋಗಿದ್ದಾರೆ ತಾಲೂಕಿನ ಕಾಮಗಾರಿಗಳ ವಿಚಾರವಾಗಿ, ಅಭಿವೃದ್ಧಿಯ ವಿಚಾರವಾಗಿ? 18ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಂಥ ಸಂದರ್ಭ, ಆ ಸರ್ಕಾರದ ನಂತರ ಬಂದಂಥ BJP ಸರ್ಕಾರ, ತಾಲೂಕಿನಲ್ಲಿದ್ದಂತಹ ಕಾಂಗ್ರೆಸ್ಸಿನ ಶಾಸಕರಾದಂಥ ವೆಂಕಟರಮಣಯ್ಯನವರು ಪಕ್ಷಾತೀತವಾಗಿ ಎಲ್ಲ ಸಚಿವರುಗಳ ಮನೆಗೆ ಹೋಗಿ ಕೆಲಸವನ್ನು ತರುವಂಥ ಪ್ರಯತ್ನನ ಸಾಲಾಗಿ ಮಾಡ್ಕೊಂಡ್ಬಂದರು. ಅವಾಗಲೂ ಇಂತಿಷ್ಟು ಅನುದಾನವನ್ನು ತಂದು ತಾಲೂಕಿನಲ್ಲಿ ಯಾವುದೇ ಜನಗಳಿಗೆ ಕುಂದುಕೊರತೆ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡ್ರು. ಆದರೆ 3 ವರ್ಷ ಕಳೆದರೂ ಕೂಡ ನಮ್ಮ ಹಾಲಿ ಶಾಸಕರು ಯಾವುದೇ ಸಚಿವರನ್ನು ಭೇಟಿ ಮಾಡಿದ್ದೇ ಆಗಲಿ, ಒಂದು ಗುರುತರವಾದಂಥ ಅಭಿವೃದ್ಧಿ ಕಾರ್ಯ ತಾಲೂಕಿಗೆ ಮಾಡಿದ್ದಾಗಲಿ ಇಲ್ಲ. ಅದೊಂದು. ಆಮೇಲೆ ಚುನಾವಣೆ ಪೂರ್ವದಲ್ಲಿ ನಮ್ಮ ಹಾಲಿ ಜನಪ್ರತಿನಿಧಿಗಳು ಒಂದು ಮಾತು ಹೇಳ್ತಾ ಇದ್ರು, ನನಗೆ ಅಧಿಕಾರ ಕೊಡಿ, ಟೇಬಲನ್ನು ಕುಟ್ಟಿ ನಾನು ಅನುದಾನವನ್ನು ತರ್ತೇನೆ ಅಂತ ಹೇಳಿ. ಬಹುಶಃ ಅದು ನಮಗೆ ಫ್ಲಾಶ್ ಆಗಲಿಲ್ಲ ಆವಾಗ. ಇರಬಹುದೇನೋ, ಟೇಬಲ್ ಕುಟ್ಟಿ ಅನುದಾನ ತರ್ಬೋದೇನೋ ಅಂತ ಹೇಳಿ. ಮಾನ್ಯ ಶಾಸ್ತ್ರೆ, 3 ವರ್ಷದಿಂದ ತಾವು ಎಷ್ಟು ಟೇಬಲ್ ಕುಟ್ಟಿದ್ದೀರಿ, ಎಷ್ಟು ಅನುದಾನ ತಂದಿದ್ದೀರಿ, ಅದನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ, ಜನಸಾಮಾನ್ಯರಿಗೆ ತಿಳಿಸ್ಕೊಡಿ. ನಿಮಗೆ ಮತವನ್ನು ಕೊಟ್ಟಂತಹ ಮತದಾರ ಪ್ರಭುಗಳಿಗೆ ದಯವಿಟ್ಟು ತಿಳಿಸ್ಕೊಡಿ. ಟೇಬಲ್ ಕುಟ್ಟೋದ್ರಿಂದ ಕೆಲಸ ಆಗೋದಿಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ. ಟೇಬಲ್ ಟು ಟೇಬಲ್ ಓಡಾಡೋದ್ರಿಂದ ಕೆಲಸ ಆಗುತ್ತೆ. ನಿಕಟಪೂರ್ವ ಶಾಸಕರಾದಂಥ ವೆಂಕಟರಮಣಯ್ಯನವರು ಎಲ್ಲರೂ ವಿಧಾನಸೌಧಕ್ಕೆ ಕೈ ಬೀಸ್ಕೊಂಡು ಹೋದರೆ ಅವರು ಕಾಲು ಇಳಿಬೇಕಾದ್ರೇ ತಬ್ಕೊಂಡು ಹೋಗೋರು ಫೈಲ್ಗಳನ್ನ. ಯಾವ ಒಂದು ಪೇಪರಲ್ಲಿ ನೋಟ್ ಮಾಡ್ಕೊಳೋರು, ನಾನು ಇವತ್ತು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ, ಇಂಥ ಇಲಾಖೆ ಇಂತಿಂಥ ಕೆಲಸ ಆಗಬೇಕು, ಇಂತಿಂಥವ್ರು ಭೇಟಿ ಮಾಡಬೇಕು ಅಂತೇಳಿ. PA ಇದ್ದರೆ PA ಕೈಯಲ್ಲೂ ದಂಡಿ ಫೈಲ್ಸು, ಅವ್ರ ಕೈಯಲ್ಲೂ ದಂಡಿ ಫೈಲ್ಸ್. ಬಹುಶಃ ಅವ್ರ ಕಾಲದಲ್ಲಿ ಬಂದಂತಹ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯ ಹಣ ಹಿಂದೆ ಬಂದಿಲ್ಲ, ಮುಂದೆ ಬರುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ ಖಂಡಿತವಾಗಿ. ಯಾರಾದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ತುಂಬ ತುರ್ತು ಇದೆ ಅಂತ ಅಂದರೆ ಫೋನ್ ಮಾಡಿ ಹೇಳಿದ್ರೆ ಸಾಕು, ಯಾರ ಕೈಲಾದರೂ ಡಾಕ್ಯುಮೆಂಟ್ ಕಳಿಸಿ, ಎಲ್ಲಾನ ಕಾರ್ ಬರುತ್ತೆ ಅಲ್ಲಿ ಅಂತ ಅಂದರೆ ಅವ್ರು ಕಳಿಸಿ ನಾನು ಇಸ್ಕೊತೀನಿ ಅಂತ ಹೇಳಿ ಅಲ್ಲೇ ಲೆಟ್ರ್ ಮಾಡಿಸಿ ಸೈನ್ ಹಾಕ್ಕೊಂಡು ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ಸಿದ್ದರಾಮಯ್ಯನವ್ರು ಎಲ್ಲಿರ್ತಿದ್ರೋ ಅಲ್ಲೇ ಹೋಗ್ತಿದ್ರು. ಅನುದಾನ ಬರೆಸ್ಬಿಡ್ಬೇಕಲ್ಲೇ. ಅವ್ರು 2 ಲಕ್ಷ ಬರೀತೀನಿ ಅಂತ ಅಂದರೆ ಕೈಯೋ ಕಾಲೋ ಹಿಡಿದು ಅದನ್ನ 5 ಲಕ್ಷ ಮಾಡಿಸಿ, ಹಣ ಬಡವರು ಏನೋ ಒಂದು ಕಷ್ಟ ಇದೆ ಮಾಡಿಸಿ. BPL ಕಾರ್ಡ್ಗಳು, ಮನೆಗಳು ಹತ್ತತ್ರ ಒಂದು 70,000 ಮನೆ ನಮ್ಮ ತಾಲೂಕಿಗೆ ಬಂದಿರಬೇಕು ವೆಂಕಟರಮಣಯ್ಯ ಕಾಲದಲ್ಲಿ, 13ರಿಂದ 18ರಲ್ಲಿ. ಸುಮಾರು ಜನ ಕಟ್ಟಿದ್ರೆ ವಾಪಸ್ ಹೋಯ್ತು. ನಮ್ಮ ಶಾಸಕರು ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ನಮ್ಮ ಫಾಕ್ಸ್ಕಾನ್ ಹತ್ರ ಒಂದು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮಾಡಿದ್ರು. ಅದು ಸರ್ಕಾರದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಶಾಸಕರು ಬಂದವರು, ಮುಖ್ಯಮಂತ್ರಿಗಳ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಿಂದ ಹೊರಟು ಬಿಡ್ತಾರೆ. ವೇದಿಕೆಗೆ ಬರಲ್ಲ.
ಸರ್ಕಾರದ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಇದ್ರು ಆ ವೇದಿಕೆಯಲ್ಲಿ. ಆ ವೇದಿಕೆಯಲ್ಲಿದ್ದಂತಹ ಮಾನ್ಯ ದೇವನಹಳ್ಳಿಯ ನಮ್ಮ ಉಸ್ತುವಾರಿ ಸಚಿವರಂತ ಕೆ ಎಚ್ ಮುನಿಯಪ್ಪ ಸಾಹೇಬರು, ಹೊಸಕೋಟೆ ಶರತ್ ಅಣ್ಣವರು, ನೆಲಮಂಗಲ ಶ್ರೀನಿವಾಸ್ ಅವರು, ಜಮೀರ್ ಅಹಮದ್ ಖಾನ್ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಬಂದರು. ವಸತಿ ಸಚಿವರು ತಲಾ 3 ತಾಲೂಕಿಗೂ ಕೂಡ 5,000 ಮನೆಗಳನ್ನು ದಿಢೀರಂತ ಅಲ್ಲಿ ಮಂಜೂರು ಮಾಡಿದರು. ದೊಡ್ಡಬಳ್ಳಾಪುರಕ್ಕಿಲ್ಲ, ಕೇಳೋರೇ ಇಲ್ಲ ನಮಗೆ ಕೆಲಸ ಬೇಕು ಅಂತ ಹೇಳಿ. ಅವತ್ತು ವೆಂಕಟರಮಣಯ್ಯನವರು ಆ ವೇದಿಕೆಯಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ರು. ಅದೊಂದು ತುಂಬ ನಾವುಗಳು ಕೂಡ ನೋವುಪಟ್ಟಂತಹ ಸನ್ನಿವೇಶ. ದಂಡಿಸಿ ಕೇಳೋರಿಲ್ಲ, ಟೇಬಲ್ ಕೊಡ್ತೀನಿ ಅಂತ ಅಂದವ್ರು ಅವತ್ತು ಕುಟ್ಟಕ್ಕಿಲ್ಲ. ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ, ಸರ್ಕಾರ ಕಾರ್ಯಕ್ರಮ, ನೀವು ವಿಧಾನಸೌಧದಲ್ಲಿ ಉದ್ದುದ್ದ ಭಾಷಣಗಳನ್ನು ಮಾಡ್ತೀರಿ, ರೋಷಾವೇಶವನ್ನು ತೋರಿಸ್ತೀರಿ, ಸಂತೋಷ. ಅನುದಾನ ತರಲಿಕ್ಕೆ ಉದ್ದುದ್ದ ಭಾಷಣಗಳಾಗಲಿ ರೋಷಾವೇಶಗಳಾಗಲಿ ಅಗತ್ಯ ಅಲ್ಲ. ಮಾಡಬೇಕು ಅನ್ನೋ ಒಂದು ತಾಯಿ ಹೃದಯ ಇರಬೇಕು. ಅವತ್ತು ಆ ವೇದಿಕೆಯಲ್ಲಿ ವೆಂಕಟರಮಣಯ್ಯ ಕಣ್ಣಲ್ಲಿ ನೀರು ಹಾಕಿದ್ರು. ಕಾರ್ಯಕ್ರಮ ಮುಗಿದ ಮೇಲೆ ನಾನು ಪರ್ಸನಲಾಗಿ ಕೇಳಿದೆ, ಯಾಕಣ್ಣ ಕಣ್ಣಲ್ಲಿ ನೀರು ಹಾಕಿದ್ರಿ ಅಂತ. ಅವ್ರವ್ರ ದುಃಖ ತೋಡ್ಕೊಂಡ್ರು. ಎಲ್ಲ ತಾಲೂಕಿಗೂ ಕೂಡ ಅಭಿವೃದ್ಧಿಯ ಹೊಳೆ ಹರಿತಾ ಇದೆ, ನನ್ನ ತಾಲೂಕಿಗೆ ಅಭಿವೃದ್ಧಿ ಹೊಳೆ ಬರ್ತಾ ಇಲ್ಲ. ಕೊಡಿ ಅಂತ ಕೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ, ನೋವಾಗ್ತಾ ಇದೆ, ತಾಲೂಕಿನ ಜನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಸುಮಾರು ಜನ ಇವತ್ತು ಕೂಡ ನಿರಾಶ್ರಿತರು, ಮನೆಗಳು ಬೇಕಾಗಿರುವಂಥವ್ರು ತುಂಬ ಜನ ಇದ್ದಾರೆ. ಪಡಿತರ ಚೀಟಿ ವಂಚಿತರಿದ್ದಾರೆ, ಅವರನ್ನು ಗುರುತಿಸಬೇಕಾಗಿದೆ. ಜನನಾಯಕರಾದಂಥವರು ಜನಗಳ ಮಧ್ಯಕ್ಕೆ ಇಳಿಬೇಕಾಗಿದೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾವುದೋ ಇನ್ನೊಂದೋ ಮತ್ತೊಂದೋ ತಂತ್ರ ಮಂತ್ರ ಬಳಸಿ ಅಧಿಕಾರ ಹಿಡಿಯೋದು ಒಂದೇ ಅಜೆಂಡಾ ಆಗಬಾರ್ದು. ಚುನಾವಣೆ ಅಪಾರ್ಟ್, ಅಭಿವೃದ್ಧಿ ಮೂಲ ಮಂತ್ರ ಆಗಬೇಕು. ಸೊ ಹಾಗಾಗಿ ಇವತ್ತು ತಾಲೂಕಿನಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ. ಜನಗಳ ಗೋಳನ್ನು ಕೇಳುವಂಥವ್ರಿಲ್ಲ, ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಕೆಲವೊಂದಷ್ಟು ಜನ, ಎಲ್ಲರೂ ಅಂತಲ್ಲ, ಕೆಲವೊಂದಷ್ಟು ಜನ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ತಾಲೂಕಿನ ಶಕ್ತಿ ಕೇಂದ್ರಕ್ಕೆ ದಿನ ರೈತರುಗಳು ಸುತ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಅಧಿಕಾರಿಗಳನ್ನ ದಂಡಿಸಿ ಮಾಡಿಸ್ಕೊಡುವಂಥ ಜನನಾಯಕರು ನಮ್ಮ ತಾಲೂಕಲ್ಲಿ ಇವತ್ತಿಲ್ಲ. ಮಾಡುವಂಥ ನಾಯಕರುಗಳು ಅಧಿಕಾರದಿಂದ ವಂಚಿತರಾಗಿದ್ದಾರೆ. ಜನ ನಾವೇ ಅವರನ್ನು ಬೇಡ ಅಂತ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲೋ ಒಂದು ಕಡೆ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯ ಹಳಿ ತಪ್ತಾ ಇದೆ, ಜನಗಳ ಕಷ್ಟ ಕೇಳೋರಿಲ್ಲ. ಈ ಒಂದು ಮಟ್ಟಕ್ಕೆ ನಮ್ಮ ತಾಲೂಕು ಬಂದು ನಿಂತಿದೆ.